ಭಟ್ಕಳದ ಗ್ರಾಮೀಣ ಸಿಪಿಐ ಅವರನ್ನ ನಿಂದಿಸಿದ ಆರೋಪದ ಮೇರೆಗೆ ಹಿಂದೂ ಮುಖಂಡರಾದ ಗೋವಿಂದ್ ನಾಯ್ಕರ್ ವಿರುದ್ಧ ಭಟ್ಕಳದ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗೋವಿಂದ್ ನಾಯ್ಕರಿಗೆ ಬಂಧನದ ಭೀತಿ ಎದುರಾಗಿದೆ. ಭಟ್ಕಳದಲ್ಲಿ ಬುಧವಾರ ಬೆಳಗ್ಗೆ ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕನೋರ್ವ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದಾಗ ಹಿಂದೂ ಯುವಕರಿಬ್ಬರು ತಡೆದು ಪ್ರಶ್ನಿಸಿದ್ದಾರೆ. ಈ ಸಂಬಂಧ ಅವರ ನಡುವೆ ವಾಗ್ವಾದ ನಡೆದಿದೆ. ಸ್ಥಳಕ್ಕೆ ಪೊಲೀಸರನ್ನ ಕರೆಯಿಸಿದ ಹಿಂದೂ ಯುವಕರು ಅವರಿಬ್ಬರನ್ನು ಪೊಲೀಸ್ ವಶಕ್ಕೆ ನೀಡಿದ್ದಾರೆ. ಬಳಿಕ ಹಿಂದೂ ಯುವತಿಯನ್ನು ರಕ್ಷಿಸುವ ಕಾರ್ಯ ಮಾಡಿದ ಹಿಂದೂ ಮುಖಂಡರ ಮೇಲೆ ಕೇಸ್ ದಾಖಲಾಗಿತ್ತು. ಇದನ್ನು ಖಂಡಿಸಿ ಬುಧವಾರ ರಾತ್ರಿ ಹಿಂದೂ ಮುಖಂಡ ಗೋವಿಂದ ನಾಯ್ಕರ ನೇತೃತ್ವದಲ್ಲಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ಸಿಪಿಐ ವೆಂಕಟೇಶ್ ಅವರನ್ನು ಗೋವಿಂದ ನಾಯ್ಕರು ನಿಂದಿಸಿದ ಆರೋಪದ ಮೇರೆಗೆ ಭಟ್ಕಳ ಶಹರ ಠಾಣೆ ಪೊಲೀಸರು ಗೋವಿಂದ ನಾಯ್ಕರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಭಟ್ಕಳ ಗ್ರಾಮೀಣ ಸಿಪಿಐ ವೆಂಕಟೇಶ ದೂರು ನೀಡಿದ್ದರಿಂದಲೇ ಪ್ರಕರಣ ದಾಖಲಾಗಿದೆ. ಹಿಂದೂ ಮುಖಂಡ ಗೋವಿಂದ ನಾಯ್ಕರು ಬಂಧನ ಆಗುವ ಸಾಧ್ಯತೆಯು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಭಟ್ಕಳದಲ್ಲಿ ಹೈ ಅಲರ್ಟ್ ಆಗಿದ್ದು ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ನಡೆದಿದೆ. ಒಟ್ಟಾರೆಯಾಗಿ ಮುರಿನಕಟ್ಟೆ ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಈಗ ಮತ್ತೊಂದು ಹೊಸ ಪ್ರಕರಣ ಉದ್ಭವಿಸಿದೆ. ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬುದು ಕಾದು ನೋಡಬೇಕಿದೆ. ನಿಮ್ಮ ತಂಜಿಮ್ನಿಂದ ಹೊರಕೊಡೋದಿಲ್ಲ ಆಯ್ತು ಅವರಿಗೆ. ಆ ಘಟನೆ ನಡೆದಿದ್ದು ಗೊತ್ತಿದೆ ನಮ್ಗೆ. ಪದೇ ನಮ್ಮ ಹೆಣ್ಮಕ್ಳು ಬೇರೆ ಬೇಕಾ? ಯಾರು ನಿಮ್ಮ ಎಸ್ ಪಿ ಅವರು ಬಂದಾರ? ಬರ್ ಕೇಳಿ ನಾವು. ಇಲ್ಲ ನಾವು ನಾಳೆ ಇಡೀ ಭಟ್ಕಳ ಚಲೋ ಕೊಡ್ತೇವೆ ನಾವು. ಅದು ನಾವ್ಯಾರು ಮಾಡಿಯಲ್ಲ. ನೀವು ಮತ್ತೆ ನಮ್ಮನ್ನು ಬೇಡಿ, ನೀವು ಚಲೋ ಕೊಡ್ಬೇಡಿ ಮಾಡಬೇಡಿ ಅಂತಲ್ಲ. ಮುಸಲ್ಮಾನ್ ಹೆಣ್ಮಕ್ಳು ತಗೊಂಡೋಗಿ ಬಿಡ್ತೀರಾ ನಮ್ಗೆ? ಬಿಡ್ತೀರ ಅವರು? ನಮ್ಮ ಹೆಣ್ಮಕ್ಳೇ ಬೇಕಾ ಅವ್ರಿಗೆ? ಒಂದೇನು ಪ್ರಕರಣ ಇಲ್ಲ ಒಂದು. ಈಗೇನು ಇದೆ ನಮ್ಮನೆ? ಏನು ಹೇಳಿ ನೀವು ನಮಗೆ ಪದೇ ಪದೇ ನೀವು ತೇಪೆ ಹೆಚ್ಚು ಬೇಡ. ನೀವು ನಮಗೆ ಎದುರಿಸಿ ಯಾರವ ನಿಮ್ಮ ರೂರಲ್ ಸಿಪಿಐ ಯಾರವ ಕಳಿಸೋಣ ಇಲ್ಲಿ. ಏನ್ ದಯವಿಟ್ಟು ಸುಧಾರಿಸ್ಕೊಂಡ್ರಿ ನೀವು? ಏನ್ ಸುಧಾರಿಸ್ಕೊಳ್ಳೋದು? ನಮ್ಮ ಎಫ್ಐಆರ್ ಆಗ್ಬೇಕಾದ್ರೆ ನೀವು 5 ಗಂಟೆವರೆಗೂ ಮಾಡ್ತೀರಿ. ನಾ DSP ಫೋನ್ ಮಾಡಿದ್ದೇನೆ. ಈ ಪೊಲೀಸ್ ಬಸ್ ಬಂದೋಬಸ್ತ್ ಮಾಡಿ ನಮ್ಗೇನು ಎದುರಿಸೋದು ಬೇಡ. ನಾವು ಕಂಡಿದ್ದೇವೆ ಇದು. ಪದೇ ಪದೇ ನೀವು ಹೀಗೆ ಮಾಡ್ತಾ ಇದ್ರೆ ಅಂದ್ರೆ ಬೆಳೆಯಲಿಲ್ವ ನಮ್ಮ ಹೆಣ್ಮಕ್ಳಿಗೆ? ಹಾಗಾದ್ರೆ ಬೇಕು ತಗೊಂಡು ಹೋಗೋದು ಕಾರ್ ತಂದು ಇಲ್ಲಿ ನಿಲ್ಸ್ಬೇಕಿದ್ ನೀವು. ದಂಧೆ ಮಾಡೋದಿರ್ತಾನೆ. ಏನು ಮುಂದೆ ನಿಮ್ದು ಏನು ಈಗ? ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.